ಇವತ್ತು ನನಗೆ ಲೊಕೇಶನ್ ಕೊಟ್ಟಿರೋದು ತುಮಕೂರಿನ ಗಂಗೋತ್ರಿ ನಗರಕ್ಕೆ. ಸೊ ಫೈನಲ್ ಆಗಿ ನಾನು ಗಾಡಿ ಎತ್ಕೊಂಡು ಸೀದಾ ಗಂಗೋತ್ರಿ ನಗರ ಲೊಕೇಶನ್ ಬಂದು ಲಾಗಿನ್ ಎಲ್ಲ ಆಗ್ಬಿಟ್ಟು ಮಸ್ತ್ ಆಗಿ ಒಳಗಡೆ ಬಂದು ಕೂತ್ಕೊಂಡೆ. ಅದೇ ಟೈಮಿಗೆ ನಾನು ಪೀನಟ್ ಬಟರ್ ಮತ್ತೆ ಬ್ರೆಡ್ ತಗೊಂಡ್ ಬಂದಿದ್ದೆ. ಬ್ರೆಡ್ ಗೆ ಪೀನಟ್ ಬಟರ್ ಹಚ್ಕೊಂಡು ಆರಾಮಾಗಿ ತಿನ್ಕೊಂಡು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ. ಅದಾದ್ಮೇಲೆ ಮೋಡ ಕವಿದ ವಾತಾವರಣ ಆಗಿ ಫೈನಲ್ ಆಗಿ ಮಳೆ ಬಂದೇ ಬಿಡು. ನಾನು ಕೂಡ ಹೊರಗಡೆ ಬಂದು ಮಸ್ತ್ ಆಗಿ ಮಳೆನ ನೋಡ್ಕೊಂಡು ಕೂತಿದ್ದೆ. ಇವತ್ತು ಸಂಡೇ ಇರೋದ್ರಿಂದ ಹಾಫ್ ಡೇ ಇತ್ತು ಕೆಲಸ. ಡ್ಯೂಟಿ ಮುಗಿಸ್ಕೊಂಡು ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ನಾನು ಸ್ವಲ್ಪ ಟಿವಿ ನೋಡ್ಕೊಂಡು ಕೂತಿದ್ದೆ. ಇವತ್ತು ಮನೇಲಿ ಯಾರು ಇರ್ಲಿಲ್ಲ. ಅದಾದ್ಮೇಲೆ ಸಂಜೆ ಟೈಮಲ್ಲಿ ಮನೇಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಮತ್ತೆ ಅವನ ಫ್ರೆಂಡ್ ಸೇರ್ಕೊಂಡು ಏನಾದ್ರು ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನಲ್ಲಿ ಟೊಮೆಟೊ ಎಲ್ಲ ತಗೊಂಡ್ಬಂದು ಹೊರಗಡೆ ಹಚ್ಕೊಂಡು ಅದಾದ್ಮೇಲೆ ಪಾಪ ಹಚ್ಚೋಕ್ ಹೋಗ್ತಿದ್ದ. ನಮ್ಮ ಮನೇಲಿರೋ ಚಾಕುನ ಪಾಪ ಅವನಿಗೆ ಯೂಸ್ ಮಾಡಕ್ ಬರ್ತಿಲ್ಲ. ಎಷ್ಟೇ ಉಜ್ಜಿದ್ರು ಅದು ಕಟ್ ಆಗ್ತಿರ್ಲಿಲ್ಲ. ಪಾಪ ಕಟ್ ಮಾಡಿ ಹೆಂಗೋ ಮಾಡ್ದ. ಸೊ ಫೈನಲ್ ಆಗಿ ಇಬ್ರು ಹೊರಗಡೆ ಸೇರ್ಕೊಂಡು ತುಂಬಾ ಕಿತಾಪಿತಿ ಮಾಡ್ಕೊಂಡು ಫೈನಲ್ ಆಗಿ ಅಡಿಗೆ ಮಾಡಕ್ಕೆ ನಿಂತೆ ಬಿಟ್ರು. ಸೊ ಹೊರಗಡೆ ಬಂದ್ ನೋಡ್ತೀನಿ, ಈ ನನ್ನ ಮಗ ನೋಡಿದ್ರೆ ಅವನಿಗೆ ಆರ್ಡರ್ ಮಾಡ್ತಾವನೆ. ಅವ್ನ ಪಾಪ ಹುಡುಗ ನೋಡಿದ್ರೆ ಒಳಗಡೆ ಕೆಲಸ ಮಾಡ್ತಾವನೆ. ಅದಾದ್ಮೇಲೆ ಈ ನನ್ನ ಮಗ ದರ್ಬಾರ್ ಸೋಫಾ ಮೇಲೆ ಮಲ್ಕೊಂಡು ಆರಾಮಾಗಿ ಟಿವಿ ನೋಡ್ತಾವನೆ. ಅದಾದ್ಮೇಲೆ ಫೈನಲ್ ಆಗಿ ಇಬ್ರು ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅದಾದ್ಮೇಲೆ ನನಗೆ ಫೋನ್ ಬಂದಿದ್ದು ಸ್ವಾಮಿ ಕಡೆಯಿಂದ. ಸೊ ಫೈನಲ್ ಆಗಿ ಇವತ್ತು ಸ್ವಾಮಿ ಮತ್ತೆ ಇಮ್ರಾನ್ ಸೇರ್ಕೊಂಡು ಆಮೇಲೆ ನನಗೆ ಫೋನ್ ಮಾಡಿದ್ದಾರೆ. ಎಲ್ಲರೂ ಕೇಳ್ತಿದ್ರಲ್ಲಪ್ಪ ಇಮ್ರಾನ್ ಎಲ್ಲಿ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ಕರ್ಕೊಂಡ್ ಬಂದಿದ್ದೀನಿ ನೋಡಿ ನಮ್ ಬ್ಲಾಗ್. ಆದ್ಮೇಲೆ ಅಲ್ಲಿ ಸ್ವಲ್ಪ ನಿಂತ್ಕೊಂಡು ಮಾತಾಡ್ಕೊಂಡು ಸೀದಾ ಕರ್ಕೊಂಡು ಹೋಗಿ ನಮ್ಮ ಸ್ವಾಮಿ ನಾವು ಮನೆಗೆ ಬಿಟ್ಬಿಟ್ಟು ಅಲ್ಲಿಂದ ಸೀದಾ ವಾಪಸ್ ಬಂದು ನನಗೂ ಬಿಟ್ಬಿಟ್ಟು ಟಾಟಾ ಮಾಡಿ ಹೊಟ್ಟೆ ಬಿಟ್ರು.